ವಿಲ್ಲನಿಗೆ ಪಂಚ್ ಕೊಟ್ಟಾಗೆ ಸನಾ ಮಠ ಮಧ್ಯಾಹ್ನ ಪಂಚ್ ಕೊಡ್ತಾ ಇದ್ದಾಳಲ್ಲ ಅಂತ ತಿಳ್ಕೊಂಡ್ರ? ನಾನ್ ಕೊಟ್ಟಿರೋದು ಮಸಾಲಾ ಪಂಚ್. ಏನಪ್ಪಾ ಇದು ಮಠ ಮಧ್ಯಾಹ್ನದೊತ್ತು ಎಂತ ಪಂಚರಾಮಾಯಣ ಅಂತಿದ್ದೀರಾ? ನಾನ್ ಹೇಳಿರೋ ಅಡಿಗೆ ಹೆಸರು ಇದು ಮಸಾಲಾ ಪಂಚ್. ಇದನ್ನ ನಾನು ಬ್ಲಾಕ್ ಟೀ, ಫ್ರೂಟ್ಸ್ ಜ್ಯೂಸ್ ಜೊತೆಗೆ ಮಾಡ್ತಾ ಇದ್ದೀನಿ. ಇನ್ನೂ ಕೆಲವೊಂದು ಪದಾರ್ಥನ ಬಳಸ್ತಾ ಇದ್ದೀನಿ. ಇದನ್ನೆಲ್ಲ ಸೇರಿಸಿ ಮಾಡೋದೇ ಮಸಾಲಾ ಪಂಚ್. ಇದು ತುಂಬಾ ಆಗಿರುತ್ತೆ, ಹಾಗೆ ಡಿಫ್ರೆಂಟ್ ಕೂಡ ಇದೆ. ಬನ್ನಿ ದಿಢೀರ್ ಅಡಿಗೆಯಲ್ಲಿ ಮಸಾಲಾ ಪಂಚ್ ಮಾಡೋಣ. ಇದಕ್ಕೆ ಬೇಕಾಗುವಂತ ಪದಾರ್ಥಗಳು: ಟೀ ಪೌಡರ್, ಅನಾನಸ್ ರಸ, ಕಿತ್ತಳೆ ಹಣ್ಣಿನ ರಸ, ಪುಡಿ ಐಸ್, ನಿಂಬೆ ರಸ, ಚಾಟ್ ಮಸಾಲ, ಬ್ಲ್ಯಾಕ್ ಸಾಲ್ಟ್, ಸೋಡಾ, ಕೊತ್ತಂಬರಿ. ಈಗ ನಾನು ದಿಢೀರ್ ಅಡಿಗೆಯಲ್ಲಿ ಮಸಾಲಾ ಪಂಚ್ ಮಾಡ್ತಾ ಇದ್ದೀನಿ. ಡಿಫ್ರೆಂಟ್ ಆಗಿದೆ ಅಲ್ವಾ ನೇಮ್? ಅಡಿಗೆ ಕೂಡ ಹಾಗೆ ಡಿಫ್ರೆಂಟ್ ಆಗಿರುತ್ತೆ. ಪಾತ್ರೆಗೆ 1 ಗ್ಲಾಸ್ ಅಷ್ಟು ನೀರು ಹಾಕಬೇಕು. ನೀರು ಕುದಿಯೋ ಟೈಮ್ನಲ್ಲಿ ಸಕ್ಕರೆ ಮತ್ತೆ ಟೀ ಪೌಡರ್ನ ಹಾಕಬೇಕು. ನಾನು ಹೀಗೆ ಒಂದಿನ ಒಬ್ರು ಮನೆಗೆ ಹೋಗಿದ್ದೆ ಈವ್ನಿಂಗ್ ಟೈಮ್ನಲ್ಲಿ. ಅದು ಅವ್ರ ಮನೆಗೆ ಮಾಮೂಲು ಹೋದ ತಕ್ಷಣ ಟೀ ಮಾಡ್ಕೊಡೋದು, ಇಲ್ಲಾಂದ್ರೆ ಕಾಫಿ ಮಾಡ್ಕೊಡೋದು, ಇದೇ ಥರ ಅಭ್ಯಾಸ. ಅಷ್ಟು ಹಂಡಿರೋದು ಫ್ರಿಜ್ಜಲ್ಲಿ ಏನು ಬಳಸ್ತಾ ಇರಲಿಲ್ಲ. ಯಾಕಂದ್ರೆ ಅವ್ರಿಗೆ ಸರಿಯಾಗಿ ಬಳಸೋದು ಮೆಥಡೇ ಗೊತ್ತಿರಲಿಲ್ಲ. ಆಗ ನಾನೇನು ಮಾಡಿದೆ, ಈ ಮಸಾಲೆ ಪಂಚನ್ನ ಹೇಳ್ಕೊಟ್ಟೆ. ಈಗ ಸಕ್ಕರೆ ಹಾಕ್ತಾ ಇದ್ದೀನಿ. 4 ಸ್ಪೂನ್ ಅಷ್ಟು, ಹಾಗೆ 2 ಸ್ಪೂನ್ ಅಷ್ಟು ಟೀ ಪೌಡರ್. ಸಕ್ಕರೆ ಮತ್ತೆ ಟೀ ಪೌಡರ್ ಚೆನ್ನಾಗಿ ಕುದಿಬೇಕು ನೀರಲ್ಲಿ. ನಿಮ್ ಮನೆಗೆ ಬಂದವ್ರಿಗೆ ಮಾಮೂಲಿ ಟೀ ಮಾಡ್ಕೊಡೋ ಬದಲು ಈ ತರ ಮಸಾಲಾ ಪಂಚ್ ಮಾಡ್ಬೋದಲ್ವಾ? ಒಳ್ಳೆ ಐಡಿಯಾ ಹೇಳಿದ್ದೀನಿ ಇವತ್ತು. ನೆನಪು ಮಾಡ್ಕೊಂಡು ನಿಮ್ ಮನೆಗೆ ನೆಕ್ಸ್ಟ್ ಯಾರು ಬರ್ತಾರೋ ಅವರಿಗೆ ಮಾಮೂಲಿ ಟೀ ಮಾಡ್ಕೊಡೋ ಬದಲು ಈ ತರ ಮಸಾಲಾ ಪಂಚ್ ಮಾಡ್ಕೊಟ್ ನೋಡಿ. ಇವತ್ತು ಸಂಜೆನೆ ಯಾರು ಮಾಡ್ರಿ, ಹೋಗ್ಲಿ ಯಾರು ಬರ್ದೇ ಇದ್ರು ನೀವು ಮಾಡ್ಕೊಂಡು ಟೇಸ್ಟ್ ಮಾಡಿ, ಹೇಗಿರುತ್ತೆ ಅಂತ ಗೊತ್ತಾಗತ್ತೆ. ಈಗ ಗ್ಯಾಸ್ ಆಫ್ ಮಾಡ್ಬಿಡ್ಬೇಕು. ಇದು ತಣ್ಣಗಾಗ್ಬೇಕು. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಬ್ಲ್ಯಾಕ್ ಟೀ ಈಗ ಆರಿದೆ, ತಣ್ಣಗಾಗಿದೆ. ಅದನ್ನ ನಾನು ಶೋಧಿಸಿ ತಗೊಂಡಿದ್ದೀನಿ. ಹಾಗೆ ಚಾಟ್ ಪೌಡರ್ ಒಂದ್ ಸ್ವಲ್ಪ, ಬ್ಲ್ಯಾಕ್ ಸಾಲ್ಟ್ ಕೂಡ ಒಂದ್ ಸ್ವಲ್ಪ ಹಾಕಿ, ಆರೆಂಜ್ ರಸ, ಇದು ಆರೆಂಜ್ ಪಂಚ್, ಹಾಗೆ ಪೈನಾಪಲ್ ಪಂಚ್, ನೆಕ್ಸ್ಟ್ ಸೋಡಾ ಪಂಚ್. ಈ ಎಲ್ಲಾ ಪದಾರ್ಥ ಸೇರಿದಾಗ ಮಸಾಲಾ ಪಂಚ್ ರೆಡಿ ಆಗುತ್ತೆ. ಈಗ ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕಬೇಕು. ಈಗ ಫೈನಲ್ ಪಂಚ್ ಕೊತ್ತಂಬರಿ. ರೆಡಿ ಆಗಿದೆ ಮಸಾಲಾ ಪಂಚ್. ಹೇಗ್ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನಿಮ್ಗೆ? ಮಸಾಲಾ ಪಂಚ್ ಮಾಡುವ ವಿಧಾನ: ಪಾತ್ರೆಯಲ್ಲಿ ಸ್ವಲ್ಪ ನೀರು, 4 ಸ್ಪೂನ್ ಸಕ್ಕರೆ, 2 ಸ್ಪೂನ್ ಟೀ ಪೌಡರ್ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಕುದಿಸಿಕೊಳ್ಳಿ. ಕುದಿಸಿದ ನಂತರ ತಣ್ಣಗಾದ ಮೇಲೆ ಇದಕ್ಕೆ ಚಾಟ್ ಪೌಡರ್, ಬ್ಲ್ಯಾಕ್ ಸಾಲ್ಟ್, ಆರೆಂಜ್ ರಸ, ಪೈನಾಪಲ್ ರಸ, ಸೋಡಾವನ್ನು ಮಿಕ್ಸ್ ಮಾಡಿದರೆ ಟೇಸ್ಟಿಯಾದ ಮಸಾಲಾ ಪಂಚ್ ರೆಡಿಯಾಗಿದೆ.